ನಾವ್ ಹೆಂಗೋ ಒಳ್ಳೊಳ್ಳೆ ಹ್ಯಾಬಿಟ್ಸ್ನ ಬೆಳೆಸ್ಕೊಂತ ಇರ್ತೀವಪ್ಪ. ಈ ಮನು ಎಲ್ಲಾನು ಹಾಳು ಮಾಡ್ತಾರೆ. ಈ ತರ ಜಂಕ್ ಫುಡ್ ತರ್ಸೋದು ತಿನ್ಸೋದು, ಬೆಳಗ್ಗೆ ಎದ್ದ ತಕ್ಷಣ ತಿನ್ಕೊಂಡು ಓಡಾಡ್ತಾವ. ಏನಪ್ಪ ಇದ ನಿಂದು ತಿಂಡಿ ಬೆಳಗ್ಗೆದು? ಹಿಂಗೆ ನೋಡಿ, ಚೆನ್ನಾಗಿರೋರು ಒಳ್ಳೆ ಬುದ್ಧಿ ಇರೋರ್ನು ಹಾಳು ಮಾಡೋದು ಅಂದರೆ ಈ ಥರ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು. ನಾನು ಬೆಳಗ್ಗೆ ಎದ್ದು ಮನೆ ಕೆಲಸನೆಲ್ಲ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ಹೊಸ ಮಾಲ್ಟ್ ಪೌಡರಲ್ಲಿ ಮಾಲ್ಟ್ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ. ಅದಕ್ಕಿಂತ ಮೊದಲು ಈ ಥರ ಜಂಕ್ ಎಲ್ಲ ತಿನ್ನೋದು ಇವರು. ನಾವು ತಿಂತೀವಪ್ಪ, ಇನ್ನೇನು ಇನ್ನೊಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿ ಕೊಡ್ತೀನಿ. ಬಟ್ಟೆನೆಲ್ಲ ಕಾಟ್ ಮೇಲೆ ಹಾಕ್ಕೊಂಡಿದ್ದೀನಿ, ಅದೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಮೊದಲು ಕಿಚನ್ ಕೆಲಸಗಳನ್ನ ಮುಗಿಸ್ಬಿಟ್ಟು ಬಂದ್ಬಿಟ್ರೆ ದೊಡ್ಡ ಟೆನ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಮನೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬೇಜಾನ್ ಟೈಮ್ ಇದೆ. ಏನಪ್ಪಾ ನಿನ್ ಪ್ರೋಗ್ರಾಮ್ ಇವತ್ತು? ಓ, ಅದಕ್ಕೆ ನೀಟಾಗಿ ಬಾಚ್ಕೊಂಡಿದ್ಯಾ ಫ್ರಂಟಿಗೆ? ಎಷ್ಟು ಉದ್ದ ಬೆಳೆದೈತೆ ಅಂತ ನೋಡಕ್ಕೆ. ಎಷ್ಟೊಂದು ಬೆಳೆದ್ಬಿಟ್ಟೈತೆ ಮನು. ಅಯ್ಯೋ, ಜಡೆ ಹಾಕ್ಬೋದು, ಅಷ್ಟು ಉದ್ದ ಬೆಳೆದ್ಬಿಟ್ಟೈತೆ. ಕಟ್ ಮಾಡಿಸ್ಲೇಬೇಕು. ಹೇರ್ ಕಟ್ಟಿಗೆ ಬಂದಿದ್ದೀನಿ. ಇಲ್ಲಿ ಕಾಯ್ಕೊಂಡು ಕುಂತಿದ್ದೀನಿ. ನಮ್ಮ ಹೇರ್ ಡ್ರೆಸ್ಸರ್ ಅಲ್ಲಿ ಬಿಸಿ ಇದ್ದಾರೆ ಮೊಬೈಲಲ್ಲಿ. ಮಂಜು ಇನ್ನೂ ಇವಾಗ ಎದ್ದು ಕುತ್ಕೊಂಡು ಮಾಲ್ಟ್ ಕುಡಿತಾ ಇದ್ದು. ನಾನು ಎದ್ದು ಬಂದೆ ಬೇಗ, ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯ್ತು, 12 ಗಂಟೆ ಟೈಮ್. ಅವ್ರ ದಿನ ಇನ್ನೂ ಸ್ಟಾರ್ಟ್ ಆಗಿದೆ. ಸೊ ಹೋಪ್ಫುಲಿ ನಾನು ಹೋಗೋದ್ರೊಳಗೆ ಅವ್ರ ಮೂಡೆಲ್ಲ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿರ್ತಾರೆ ದಿನ ಅನ್ಕೊಳ್ತೀನಿ. ಏನಿಲ್ಲ, ಇಲ್ಲಿ ಕುತ್ಕೊಂಡು ಇವಾಗ ಹೇರ್ ಕಟ್ ಮಾಡಿಸ್ಬೇಕು. ಇಷ್ಟೊಂದು ಬೆಳೆದ್ಬಿಟ್ಟಿದೆ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತಾ ಇದೆ ನನಗೆ. ಇಷ್ಟೊಂದೆಲ್ಲ ಬಿಡಲ್ಲ ನಾನು. ಓಕೆ, ನುಣ್ಣಗೆ ಗುಂಡು ಹೊಡೆಸ್ಕೊಂಡೆ. ಈಗ ಇನ್ನೇನಿಲ್ಲ, ಮನೆಗೆ ಹೋಗಿ ಸ್ನಾನ ಮಾಡೋದು ಅಷ್ಟೇ ಕೆಲಸ. ಅದಕ್ಕಿಂತ ಮುಂಚೆ ಏನಾದರೂ ಹಾಲ್ಗಿಲ್ ತೊಗೊಂಡು ಹೋಗ್ಬೇಕಾಗಿದ್ರೆ ಹಾಲೆಲ್ಲ ತೊಗೊಂಡು ಹೋಗ್ಬೇಕು. ಈಗ ಇನ್ನೊಂದು ಚೂರು ಕಟ್ ಮಾಡುವಂತೆ ಅವನು ಭಾಳ ಕತ್ರಿಗೆ ಸಿಗ್ತಾ ಇಲ್ಲ ಅಂತಾನೆ. ನನಗೆ ಇನ್ನೊಂದು ಚೂರು ಕಟ್ ಮಾಡಬೇಕಿತ್ತು. ಇನ್ನು 1 mm. ಇನ್ನೇನಿಲ್ಲ, ಮನೆಗೆ ಹೊರಡೋದಷ್ಟೇ. ಮನು ಹೇರ್ ಕಟ್ಗೆ ಹೋಗಿದ್ದಾರೆ. ನಾನು ಅಷ್ಟೊತ್ತಿಗೆ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಮೊನ್ನೆ ಅವರೆಕಾಯಿ ತಂದು ಬಿಡಿಸಿದ್ನಲ್ಲ, ಅದು ಅವರೆಕಾಳು ಇತ್ತು. ಅದಕ್ಕೆ ಅವರೆಕಾಳು ಮತ್ತೆ ಅವತ್ತು ಸ್ವೀಟ್ ಮಾಡೋಕ್ಕೆ ಅಂದ್ಬಿಟ್ಟು ಕ್ಯಾರೆಟ್ ಜಾಸ್ತಿ ತರಿಸ್ಬಿಟ್ಟಿದ್ದೆ, 1/2 kg. ಅದರಲ್ಲಿ ಏನು ನಾನು 1/4 kgನೂ ಯೂಸ್ ಮಾಡಲಿಲ್ಲ. ಆ ಕ್ಯಾರೆಟು ಎಲ್ಲ ಹಂಗೆ ಉಳ್ಕೊಂಡಿದೆ. ಮತ್ತೆ ಸುಮ್ಮನೆ ವೇಸ್ಟ್ ಆಗಿ ಹೋಗುತ್ತಲ್ಲ ಅಂದ್ಕೊಂಡು ಕ್ಯಾರೆಟು, ಬೀನ್ಸು, ಅವರೆಕಾಳು ಹಾಕಿ ಪಲ್ಯ ಮಾಡೋಣ. ಆ್ಯಂಡ್ ಸಾಂಬಾರ್ ಆ್ಯಸ್ ಯೂಶುವಲ್ ದಾಲ್ ಫ್ರೈ ನಮ್ಮನೆ ಓಡ್ತಾನೆ ಇರುತ್ತೆ. ಮನುದು ಆಲ್ ಟೈಮ್ ಫೇವ್ರೇಟು. ದಾಲ್ ಫ್ರೈ ಮಾಡೋಣ ಅಂತ ಬೇಳೆನೆಲ್ಲ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ದಾಲ್ ಫ್ರೈ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಒಂದೊಂದ್ಸರಿ ಒಂದೊಂದ್ ಥರ ಟೇಸ್ಟ್ ಬರುತ್ತಲ್ಲ, ಎಲ್ಲ ಒಂದೇ ಟೇಸ್ಟ್ ತಿನ್ನಕ್ಕಾಗಲ್ಲ ಅಂತ. ಸೊ ಇವತ್ತು ಯಾವ ಟೇಸ್ಟ್ ಮಾಡ್ತೀನೋ ಡಿಸೈಡ್ ಮಾಡಿಲ್ಲ. ಅದು ಬೇಳೆನೆಲ್ಲ ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕ್ಬೇಕಾದ್ರೇನೆ ಡಿಸೈಡ್ ಮಾಡೋದು ಯಾವ ಫ್ಲೇವರಲ್ಲಿ ಮಾಡಬೇಕು ಅಂತ. ಮನು ಕಾಲ್ ಮಾಡಿದ್ರು, ಏರ್ ಕಟ್ ಎಲ್ಲ ಮುಗೀತಂತೆ. ಸೊ ಮನೆಗೆ ಬರ್ತಾ ಇದ್ದಾರಂತೆ ಅವ್ರು ಇವಾಗ. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಬರ್ತಾ ಹಂಗೆ ಹಾಲು ತೊಗೊಂಡು ಬಂದೆ. ಇಲ್ಲಿ ಅವಲಿಂದ ಕಾಲಿಂಗ್ ಬೆಲ್ ಮಾಡ್ತಾ ಇದ್ದೀನಿ, ತೆಗಿತಾರೆ ಎಲ್ಲ. ಮಂಜು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟವ್ರಪ್ಪ. ಇಲ್ಲಿ 3 ದಿವಸದಿಂದ ಫುಲ್ ಗಲೀಜಾಗಿ ಹೋಗಿತ್ತು. ಯಾಕ ಡೋರೇ ತೆಗಿಯಲ್ಲ? ಯಾಕೋ? ಅಡುಗೆ ಯಾರು ಮಾಡ್ತಾರೆ? ನೀನೇ. ಮತ್ತೆ ಅದಕ್ಕೆ ಬ್ಯುಸಿ ಯಾಕಾಗಬೇಕು? ಅಡುಗೆ ಮಾಡೋದು ಬಿಸಿ ಕೆಲಸ ಅಲ್ಲ, ಅದನ್ನ ಖುಷಿಯಾಗಿ ಮಾಡಬೇಕು. ಓಕೆ. ಸೊ ಮಂಜು ಅವರು ಫುಲ್ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟವ್ರು ಇವತ್ತು. ನೋಡೋಕ್ಕೆ ಚಂದ. ಇಲ್ಲೂ ಕ್ಲೀನು, ಅಲ್ಲೂ ಕ್ಲೀನು, ಎಲ್ಲ ಕ್ಲೀನು. ನಾವು ಕ್ಲೀನ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಅವ್ನಿಗೆ ಇನ್ನೊಂದು ಚೂರು ತೆಗಿ ಅಂದರೆ ತೆಗಿಲಿಲ್ಲ. ತೆಗೆದಿದ್ರೆ ಚೆನ್ನಾಗಿರೋದು. ಎನಿವೇಸ್, ಈಗ ನಾನು ಜಾಸ್ತಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. 12 ಗಂಟೆ ಟೈಮ್ ಆಗಿಬಿಟ್ಟಿದೆ. ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಲ್ಮೋಸ್ಟ್ ಅಡುಗೆ ಮುಗೀತಾ ಬಂತು. ಇನ್ನೇನು ಪಲ್ಯಕ್ಕೆ ಒಗ್ಗರಣೆಗೆ ಹಾಕಿ ಸಾಂಬಾರ್ದೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ಮನು ಸ್ನಾನ ಮಾಡಿ ಪೂಜೆನೂ ಮುಗಿಸ್ಬಿಟ್ರು. ನಾನು ಅಡುಗೆ ಮಾಡ್ತಾನೆ ಬಟ್ಟೆನೂ ಮಡಿಸಿ ಮುಗಿಸ್ಕೊಬಿಟ್ಟೆ. ಇನ್ನೊಂದು 2-3 ಇದ್ದಾವೆ, ಅವನ್ನ ಫೋಲ್ಡ್ ಮಾಡಿ ಎಲ್ಲ ಎತ್ತಿಟ್ರೆ ಕೆಲಸ ಇಲ್ಲಿಗೆ ಮುಗೀತು. ಎಲ್ಲ ಮುಗಿಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರೆ ಬೇಜಾನ್ ಟೈಮ್ ಉಳಿಯತ್ತೆ ನನ್ನ ಕೈಯಲ್ಲಿ. ಇನ್ನೂ ಇವಾಗಿನ್ನು 12:30. ಇನ್ನೊಂದು 15 ಮಿನಿಟ್ಸಲ್ಲಿ ಇದೆಲ್ಲ ಮುಗ್ದೋಗ್ಬಿಡತ್ತೆ. ಏನ್ ಮನು? ಏನಪ್ಪ ಏನ್ ಮಾಡ್ತಾ ಇದ್ದೆ? ಆ್ಯಂಗರ್ ಹುಡುಕ್ತಾ ಇದ್ದೀನಿ. ನೋಡಿ, ಇವತ್ತು ನೀನ್ ಬೆಳಗ್ಗೆ ಬೇಗ ಎದ್ದು ಬೇಗ ನಿನ್ ಕೆಲಸಗಳು ಮುಗಿಸ್ಕೊಂಡಿದ್ಕೆ ನನ್ನ ಕೆಲಸಗಳು ಬೇಗ ಮುಗಿದ. ಅದೇನು ಚಾನ್ಸ್ ಇಲ್ಲ. ಹ್ಯಾಂಗರ್ ಹುಡುಕ್ತಾ ಇದೀಯಾ? ಯಾಕೆ? ಬಟ್ಟೆಗಳು. ಓ, ಏನೇನೋ ಮಾಡ್ತಾವ್ರೆ. ಹ್ಯಾಂಗರ್ ಹುಡುಕ್ತಾ ಇದ್ದೀನಿ ಅಂದ್ಬಿಟ್ಟು ಬಟ್ಟೆ ಒಣಗಾಕೋದು ಹುಡುಕ್ತಾ ಇದೀಯಾ? ಇಲ್ಲ, ಹ್ಯಾಂಗರೇ ಹುಡುಕ್ತಾ ಇರೋದು. ಆಡ್ ಬರ್ತಾ ಇದೆ ಆ ಕಡೆ. ಬಟ್ಟೆ ಒಣಗಾಕೋದು ಸ್ಟ್ಯಾಂಡ್, ಇರೋ ಸ್ಟ್ಯಾಂಡ್ನೇ ಯೂಸ್ ಮಾಡ್ತಾ ಇಲ್ಲ ನಾನು. ಇಟ್ಸ್ ಲಂಚ್ ಟೈಮ್. ಬಿಸಿ ಊಟ ರೆಡಿ ಆಯ್ತು. ರಾಗಿ ಮುದ್ದೆ ಪ್ಲಸ್ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಅಂಡ್ 1-2 ಚಿಕನ್ ಪೀಸ್ ಉಳ್ಕೊಂಡಿತ್ತು ನೆನ್ನೆದು. ಅದು ಮನುಗೆ ಹಾಕೊಟ್ಟಿದ್ದೀನಿ. ಸೊ ಇವತ್ತು ಮನು ಮೀಲ್ ಪ್ಲೇಟ್ ಅಲ್ಲಿ ಇರೋದೆಲ್ಲ ಮನು ಫೇವ್ರೇಟ್. ಹೌದು.
ಎಕ್ಸಾಕ್ಟ್ಲಿ. ಅದ್ರ ಜೊತೆಗೆ ಒಂದು ಎಗ್ ಬೇರೆ ಬೇಕಿತ್ತಂತೆ, ಬಟ್ ಎಗ್ ಖಾಲಿ ಆಗಿದೆ, ಅದಕ್ಕೆ ಬಾಯ್ಲ್ ಮಾಡೋಕ್ಕಾಗಿಲ್ಲ. ಸಂಜೆ ತಗೊಂಡ್ ಬಾ ಬಾಯ್ಲ್ ಮಾಡಿ. ಎಗ್ ತಿನ್ನಲೇಬೇಕು ಇನ್ನು ಡೈಲಿ. ಸಂಡೇ ಮಂಡೇ ರೋಸ್ಟ್ ಕಾವು ಅಂಡೆ. ನೋ ಸಂಡೇ ಮಂಡೇ, ಓನ್ಲಿ ಟ್ಯೂಸ್ಡೇ ಟು ಸ್ಯಾಟರ್ಡೇ. ಸಂಡೇ ಮಂಡೇ. ಓಕೆ, ಏನು ಅದು ನೋಡೋಣ. ಸಂಡೇ ಮಂಡೇ ಬಂದಾಗ ಸಂಡೇ ಮಂಡೇ ಬಗ್ಗೆ ಇವತ್ತು ಯೋಚನೆ ಮಾಡ್ಕೊಂಡು ಇವತ್ತು ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು, ಮೊದಲು ಹೋಗಿ ಊಟ ಮಾಡೋಣ. ಸ್ಕ್ರೀನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಮನೆ ಕತ್ಲೆ ಹೊಡಿತಾ ಇದೆ. ಊಟ ಎಲ್ಲ ಆದಮೇಲೆ ಮನು ಹೋಗಿ ಡೋರ್ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ನಾನಿಲ್ಲಿ ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ನಾವು ಕೆಲಸ ಮಾಡಬೇಕಾದ್ರೆ ಹಿಂಗೆ ಯಾರಾದರೂ ಮಲಗಿದ್ರೆ ನಮಗೆ ನಿದ್ದೆ ಬರೋದಲ್ಲೇ ಇರತ್ತಾ ಹೇಳಿ. ಈ ರೂಮಿಗೆ ಬಂದರೆ ನೋಡಿ ಫುಲ್ ಬ್ರೈಟ್ ಆಗಿದೆ ಈ ರೂಮು. ಲೈಟ್ ಎಲ್ಲ ಹಾಕಿ, ಆಫೀಸ್ ರೂಮಲ್ಲಿ ಯೂಶ್ವಲಿ ಎಲ್ಲ ಲೈಟ್ಸು ಹಾಕ್ಬಿಡ್ತೀವಲ್ಲ, ಫುಲ್ ಬ್ರೈಟ್ ಆಗಿರುತ್ತೆ ಆಫೀಸ್ ರೂಮು. ಜೊತೆಗೆ ವಿಂಡೋ ಇಂದನೂ ಒಳ್ಳೆ ಬೆಳಕು ಬರ್ತಾ ಇರುತ್ತೆ. ಅದಕ್ಕೆ ನಾನು ವಿಂಡೋ ಆಪೋಸಿಟೇ ಕೂತ್ಕೊಂಡಿರೋದು. ಹೊರಗಡೆ ನೋಡಿದ್ರೆ ಲೈಟಾಗಿ ಕಾಣ್ತಾ ಇರುತ್ತೆ ಮಧ್ಯ ಈ ಥರ ವಿಂಡೋ ಡಿಸೈನಲ್ಲಿ. ಇಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿ ಓಡಾಡೋರು ಕಾಣಿಸ್ತಾ ಇದ್ದಾರೆ. ಅದು ಕ್ಲಿಯರಾಗಿ ಕಾಣಿಸಲ್ಲ, ಬಟ್ ಲೈಟಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಏನಾದರೂ ಆಗ್ತಾ ಇದ್ರೆ ಅದೊಂಥರ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಸೊ ಅದಕ್ಕೆ ಈ ವಿಂಡೋ ಎದುರುಗಡೆ ನಾನು ಕುತ್ಕೊತೀನಿ ಅಂತ ಮನುನ ಆ ಕಡೆ ಕಳಿಸಿದ್ದೀನಿ. ಒಂದೊಂದ್ಸರಿ ಬ್ಯುಸಿ ಇದ್ರೂ ಎಷ್ಟು ಬೋರಿಂಗ್ ಆಗಿರುತ್ತೆ ಡೇ ಅಂದರೆ. ಅದೇ ರೊಟೀನು, ಅದೇ ಕೆಲಸ, ಸಾಕಪ್ಪ ಅಂತ ಅನ್ನಿಸ್ಬಿಡುತ್ತೆ. ಕುತ್ಕೊಂಡು ಸಿಸ್ಟಮ್ ಮುಂದೆ ಕೆಲಸ ಮಾಡಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ನನಗೆ. ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಎದ್ದು ಬಂದರು ಅಲ್ವಾ. ಹೌದು, ನಾವು ನಿದ್ದೆ ಮಾಡೋದಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಕೊಬಿಡ್ತೀವಿ. ಇಂಥರ ಸುಳ್ಳು ಹೇಳಲ್ಲ. ನಾನೇನು ಸುಳ್ಳು ಹೇಳಿದೆ? ನಾನು ನಿದ್ದೆನೇ ಮಾಡಲ್ಲ ಅಂತ ಹೇಳ್ತೀಯ. ನಾವು ಹಂಗಲ್ಲ, ನಾವು ಮಾಡಲಿಲ್ಲ ಅಂದ್ರೆ ಮಾಡಿಲ್ಲ ಅಂತೀವಿ, ಮಾಡಿದ್ರೆ ಮಾಡಿದ್ದೀವಿ. ನಾನೇನು ನಿದ್ದೆನೇ ಮಾಡಲ್ಲ ಅಂತ ನಾನು ಎಲ್ಲಪ್ಪ ಹೇಳಿದ್ದೀನಿ. ನೈಟ್ ಟೈಮ್ ನಿದ್ದೆ ಬರಲ್ಲ ಅಂತ ಹೇಳ್ತೀನಿ. ನಿನಗೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ನಮಗೂ ನಿದ್ದೆ ಹಾಳು ಮಾಡಿ. ನಿದ್ದೆ ಬರಲಿಲ್ಲ ಅಂದರೆ ಏನು ಮಾಡ್ತೀವಿ ಹೇಳಿ, ಮೊಬೈಲ್ ಹಿಡ್ಕೊಂಡು ನೋಡ್ತೀವಿ. ಆ ಕೆಲಸನೇ ಮಾಡ್ತಾ ಇರ್ತೀನಿ ನಿದ್ದೆ ಬರ್ದಲೇ ಇದ್ದಿದ್ದಿನ. ಅದಕ್ಕೆ ಇವ್ರು ಬೈತಾ ಇರ್ತಾರೆ, ನೀನು ಪಕ್ಕದಲ್ಲಿ ಅದು ಬೆಳಕು ಬರ್ತಾ ಇರುತ್ತೆ, ನನಗೆ ನಿದ್ದೆನೇ ಬರಲ್ಲ ಅಂತ. ಮೊನ್ನೆ ಯಾಕೋ ನಿದ್ದೆನೇ ಬಂದಿರಲಿಲ್ಲ, ಫುಲ್ ನೈಟು 3 ಗಂಟೆ ತನಕ ಎಚ್ಚರ ಇದ್ದೆ. ಅದಕ್ಕೆ ನೆನ್ನೆ ಎದ್ದು ಬೈತಾ ಇದ್ರು. ಆ ಮೊನ್ನೆ ಸ್ಟೋರಿನ ಇವತ್ತು ಹೇಳ್ತಾವ್ರೆ. ನೋಡಿ ಕಣ್ಣಲ್ಲಿ ಹೆಂಗೆ ನೀರು ಬರ್ತಾ ಇದೆ ನಂಗೆ. ಅದು ಯಾಕೋ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕುತ್ಕೊಂಡು ಆಕ್ಲಿಸ್ತಾ ಇದೆ. ಅದಕ್ಕೂ ಏನೋ ಗೊತ್ತಿಲ್ಲ. ಮೊನ್ನೆ ಅಷ್ಟೊತ್ತಿಗೆ ಕಾಫಿ ಮಾಡು ಅಂತಂದ್ರು. ಅದೇನು ಹೊಸ ಡೈಲಾಗ್ ಏನಲ್ಲ, ಬಟ್ ಇವತ್ತು ಕೇಳೇ ಇಲ್ಲ ಬೆಳಗ್ಗೆಯಿಂದ. ಈಗ ಕೇಳ್ತಾ ಇದ್ದೆ. ಬೆಳಗ್ಗೆ ಬಿಸಿ ಇದ್ದೆ, ಗ್ಲಾಮರ್ ಮೇಂಟೈನ್ ಫುಲ್. ಇವತ್ತಂತೂ ಫುಲ್ ಸೆಲ್ಫ್ ಪ್ಯಾಂಪರಿಂಗು. ಮನು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ರು, ಸ್ನಾನ ಮಾಡಿದ್ರು, ದೀಪ ಹಚ್ಚಿದ್ರು, ಊಟ ಮಾಡಿದ್ರು, ಹೋಗಿ ದಬ್ಬಾಕೋದು. ಮೀ ಡೇ ಇವತ್ತು ನಿಮಗೆ. ಮೀ ಟೈಮ್ ಅಲ್ಲ, ಮೀ ಡೇ. ಹೋಗ್ತೀನಿ, ಒಂದು ಕಪ್ ಕಾಫಿ ಮಾಡಿಕೊಟ್ಟು ನನಗೂ ಮಾಡ್ತೀನಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.